ಮುಂಗಾರಿ ಮಳೆ ಬೆಳೆ ಮಧ್ಯಮ ಕಮ್ಮ ಮಧ್ಯಮ ಮಳೆ ಬೆಳೆ ಏನೈತಲ್ಲ ಖಂಡಮಂಡಲವಾದೀತು. ಮುಂಗಾರಿ ಮಳೆ ಬೆಳೆ ಮಧ್ಯಮ ಕಮ್ಮ ಮುಂಗಾರಿ ಮಳೆ ಬೆಳೆ ಮಧ್ಯಮ ಕಮ್ಮ ಮಧ್ಯಮ ಆದೀತು. ಹಿಂಗಾರಿ ಮಳೆ ಬೆಳೆ ಏನೈತಲ್ಲ ಖಂಡಮಂಡಲವಾದೈತಿ. ಒಂದು ಕಡೆ ಆತಿ ಒಂದು ಕಡೆ ಇಲ್ಲ, ಒಂದು ಕಡೆ ಆತಿ ಒಂದು ಕಡೆ ಇಲ್ಲ ಅಂತಂದ್ರೆ ಆ ಪುಣ್ಯದ ಸುಕೃತ ಪುಣ್ಯ ಎತ್ತವ್ರು ಗುಡ್ದಾಗ ಕೂತ್ರು ಅನ್ನ ನೀರ ಸಿಗ್ತೈತಿ. ಎಲ್ಲದಕ್ಕೂ ಸುಕೃತ ಪುಣ್ಯನ ಕಾರಣ, ಜನ್ಮ ಜನ್ಮಾಂತರದ ಸುಕೃತ ಪುಣ್ಯನ ಕಾರಣ. ಭಕ್ತಿಯಿಂದ ಹೋದ್ರಂದ್ರೆ ಗುಡ್ದಾಗ ಕೂತ್ರು ಅನ್ನ ನೀರು ಸಿಗ್ತೈತಿ. ಧಾನ್ಯಗಳು ರಸವರ್ಗಗಳು ಬೆಳೆದಾವೋ ಬೆಳಿತಾವೋ ಇಲ್ಲೋ ಅನ್ನುವಂಥ ಚಿಂತೆಗೆ ಒಳ ಮಾಡ್ತೈತಿ. ಪಶುಗಳು ಶಿಶುಗಳು ಲಯ ಆದಾವತ್ತೇಳೇನಪ್ಪ. ಅಪರಂಬ ಅಪರಾಂಪರಣ ಆ ಚಂದ್ರಮ್ಮ ತಾಯಿಯ ಜಗಜ್ಜನಿಯ ನಮ್ಮ ಮಠದೊಳಗೆ ಬೂದಿನ ಬಂಗಾರ. ಬರೀ ಆ ಬೂದಿ ಹಿಡ್ಕೊಂಡು ಹೋಗಿ ಪ್ರಾತಃ ಕಾಲದೊಳಗೆ ಬೂದಿ ಹನಿಗೆ ಹಚ್ಕೊಂಡ ಹೋದ್ರಂದ್ರೆ ಅವ್ರ ಹಿಂದೆ ಇರ್ತಾರ. ಒಂದು ಕೂದಲಕ್ಕೊಂಕಾಗೋದಿಲ್ಲ, ಅವ್ರ ಕೃಪಾದ ದೃಷ್ಟಿ ಇರಬೇಕಾಕತಿ. ಅದಕ್ಕೆ ಬೂದಿ ಬಂಗಾರ ಅನಿಸ್ಕೊಂಡೈತಿ ಬಬಲಾದಿ ಮಠದೊಳಗೆ. ಇದೇ ಸಂವತ್ಸರದೊಳಗನೆ ಮಳೆ ಬೆಳೆ ಮಧ್ಯಮ ಆದೈತಿ. ಚೈತ್ರ ವೈಶಾಖ ಮೊದಲಾಗಿ, ಚೈತ್ರ ಅಂದ್ರೆ ಉಗಾದಿ ಆದ ನಂತರ ಮೊದಲನೇ ದಿವಸದಿಂದ ಪ್ರಾರಂಭ ಆಕತೆ. ಅಮಾಸೆಯಿಂದ ಅಮಾಸೆವರೆಗೆ ಚೈತ್ರ ಮಾಸ, ಉಗಾದಿ ಅಮಾಸೆಯಿಂದ ಅಕ್ಷತದಿಗೆ ಅಮಾಸೆವರೆಗೆ ಒಂದು ಮಾಸ ಅಂದ್ರೆ ಒಂದು ತಿಂಗಳಿದ್ದಂಗೆ. ಭಾರತೀಯ ಪುರಾತನವಾದ ಸಂಸ್ಕಾರ ಪದ್ಧತಿ ದಿನಮಾನದ ಲೆಕ್ಕ ಚೈತ್ರ ವೈಶಾಖ ಮೊದಲಾಗಿ ಹಿಡ್ಕೊಂಡ ಜಗತ್ತಿಗೆ ದುಷ್ಕಾಳ ಆದೈತಿ. ದುಷ್ಕಾಳ ಅಂದ್ರೆ ಜಗತ್ತಿಗೆ ತೊಂದರೆ ಆದೈತಿ, ಜಗತ್ತಿಗೆ ತ್ರಾಸ ಮಾಡ್ತೈತಿ. ಸುಖದ ದಿನಮಾನ ಕಡಿಮೆ ಐತಿ. ಆದರೂ ಬೆಳೆದಂಥ ಧಾನ್ಯಗಳನ್ನು ಸಂಗ್ರಹ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಯಾಕೆ ಒಳ್ಳೇದಪ್ಪ ಅಂತಂದ್ರೆ ಹೇಳ್ತೀನಿ, ಗಟ್ಟಿ ಬೀಜವ ತಾ ಮುಟ್ಟಿ ಕಾಯ್ತಾನ, ಜೋಳ ಹಾರಿ ಹೋಕ್ಕತಿ. ಗಟ್ಟಿ ಬೀಜವ ತಾ ಮುಟ್ಟಿ ಕಾಯ್ತಾನ. ವಿಜಯನಗರ ಸಾಮ್ರಾಜ್ಯಗಳನ್ನು ಶಾಸನ ಬರೆದಿಡ್ತಾರೆ. ಅಲ್ಲಿ ಆಳಿದಂಥ ಪ್ರಭುಗಳು ಅದಕ್ಕೆ ಹಂಪಿಯ ಸ್ಥಳಗಳು ಶಂಪಿಗೆ ತನಿಯೊಳಗೆ ಮುತ್ತಿನ ತರಣ 577 ವರ್ಷ ನಾ ಹಂಪಿಯನ್ನು ಆಳಿನ ಹೇಳ್ತಾನೆ ಅಪ್ಪವರು. ಹಂಪಿ ಹೋಗಿ ಕೊಂಪಿ ಆಗೋಕ್ಕೆ ಅಳಿಯ ರಾಮರಾಯನ ಕಾಲ, ಕೃಷ್ಣದೇವರಾಯನ ಮಗಳ ಗಂಡ ಅಳಿಯ ರಾಮರಾಯನ ಕಾಲಕ್ಕೆ ಹಂಪಿ ಹೋಗಿ ಕೊಂಪಿ ಆಗೋಕ್ಕೆ ಬಯಲು ನಾಡಿಗೆ ಸೂಸಲಾಡತ ಬಂದಂತ ಸಾರವಾಡ ಗ್ರಾಮಕ್ಕೆ ಬರ್ತಾನ. ಅಲ್ಲಿ ಅವತಾರ ತಾಳಿ ಬಬಲಾದಿ ಗ್ರಾಮವನ್ನು ಪಾವನ ಕ್ಷೇತ್ರ ಮಾಡಿ ಚಿಕ್ಕಯ್ಯಪ್ಪನವರು ಜಗಜ್ಜನನಿಯನ್ನು 7 ಬಾಗಿಲೊಳಗೆ ಕರ್ಕೊಂಡು ಭೂ ಕೈಲಾಸ ಮಾಡಿ 3 ಘಳಿಗೆ ಒಳಗೆ 3 ತಾಸಿನೊಳಗೆ ಈ ಕಾಲಜ್ಞಾನವನ್ನು ಮುಂದಾಗುವಂಥ ಕಾಲಘಟ್ಟ, ಮಳೆ ಬೆಳೆ, ರಾಜಕೀಯ, ಜನರ ನಡೆ ನುಡಿ ಎಲ್ಲವನ್ನು 3 ತಾಸಿನೊಳಗೆ ಎಲಿ ಒಳಗೆ ಬರೆದಂಥ 400 ವರ್ಷದ ವಾಕ್ಯ. ಇದನ್ನು ಪ್ರತಿ ವರ್ಷ ಈ ಕಾಲಜ್ಞಾನ ಮೇಲ್ಮೂಲ ಪೂಜೆ ಮಾಡಿ ಇದು ಕಾಲಜ್ಞಾನ ಸಾರುವಂಥ ಪರಂಪರೆ ಬಬಲಾದಿಯಿಂದ ಇವತ್ತು
ಬುದ್ನಿ ಗ್ರಾಮದ ಆಗಾಕತ್ತಂದ್ರೆ ಆ ಪರಂಪರೆ ಇಲ್ಲಿ ಬಂದೈತಂತಂದಾಗ ಆ ಪರಂಪರೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂತಾದ ಅಪ್ಪನೆ ಸದ್ಗುರುನಾಥ ಕೊಟ್ಟಾನಂದ್ರೆ ಅವನ ಅಪ್ಪನೆ ಪಾಲಿಸುವಂಥದ್ದು ನಮ್ಮ ನಿಮ್ಮೆಲ್ಲರದು ಜವಾಬ್ದಾರಿ. ಮತ್ತು ದಿನಮಾನ ಇಂಥವು ಬರ್ತಾವಪ್ಪ ಅಂತಂದ್ರೆ ಇವತ್ತಿಗೆ ಎಲ್ಲರೂ ಹೇಳಿದ್ದು ಸುಳ್ಳ. ಬಬಲಾದವರ ವಾಕ್ಯ ಮಾಡಿದ್ದ ಬಾಯಿ ಬಬಲಾದಿ ನುಡಿ ಕೊಡೆಕಲ್ಲ ತಾಯಿ ಶೀತಿ ಮನೆ ಕುರು ಗದ್ದಿನ ಇವರು ಆಡಿದ ಮಾತ ವಾಣಿ ಸುಳ್ಳು ಅಂದ್ರೆ ಮೇಕ್ ಮೂಲೆ ಕಟ್ಟಿ ವಾಕ್ಯ ಸಾರಿ ಮಾಡಿದಾರ. ಸುಳ್ಳು ಅನ್ನಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಹಳ ದಿನಮಾನ ಈ ವರ್ಷ ಸುಖ ಅನ್ನೋದು ಕಡಿಮೆ ಐತಿ. ಮುಂಗಾರಿ ಒಳಗೆ ಮಳೆ ಬೆಳೆ ಮಧ್ಯಮ ಐತಿ, ಹಿಂಗಾರಿ ಖಂಡ ಮಂಡಲ ಐತಿ. ಬೆಳೆದಂಥ ದವಸ ಧಾನ್ಯಗಳ ಬಗ್ಗೆ ಅದರ ಫಲ ನಮಗೆ ಸಿಕ್ಕಿತು ಇನ್ನಿಲ್ಲ ಅನ್ನುವಂಥದ ಚಿಂತೆಗೆ ಒಳೆ ಮಾಡ್ತತಿ. ಚೈತ್ರ ವೈಶಾಖ ಮೊದಲುಗೊಂಡ ದುಷ್ಕಾಳ ಆದೀತಂತಂದ್ರೆ ಜಗತ್ತಿಗೆ ಜಗತ್ತಿನ ಜನರಿಗೆ ತೊಂದರೆ ಆದೀತಿ. ಕಷ್ಟದ ದಿನಗಳು ಬರ್ತಾವತ್ ಹೇಳ್ತಾರಪ್ಪ ಅವ್ರು. ಅದಕ್ಕೆ ಒಂದ ದಾರಿಪ್ಪ ಅಂತಂದ್ರೆ ಮನಸ್ಸು ಭಾವ ಶುದ್ಧಿ ಮಾಡ್ಕೊಂಡ ಭಕ್ತಿಯಿಂದ ಅಪ್ಪನೆಂಬ ಅಪರಾಂಪರನ ಸದ್ಗುರುವಿನ ಜಗಜ್ಜನನಿ ಆದಿಶಕ್ತಿ ಚಂದ್ರಮ್ಮ ತಾಯಿನ ಪಾದವನ್ನು ಶರಣಂತಂದ್ರೆ ಆ ಗದ್ದಿಗೆಗೆ ಶರಣು ಅನ್ನೋದ್ರ ಮಾತ್ರ ಕರ್ಮ ಲೋಪ ಆಗಿ ಹೋಗ್ತತಿ. ಅದಕ್ಕೆಲ್ಲ ಸುಕೃತು ಪುಣ್ಯನೂ ಬೇಕಾಕತಿ. ಅದಕ್ಕೆ ಈ ವರ್ಷ ಭಕ್ತಿಯಿಂದ ಹೋಗ್ರಿ ಸುಖ ಸಿಗ್ತೈತಿ. ಆದಷ್ಟು ಶಾಂತಿ ಸಮಾಧಾನದಿಂದ ಯಾರು ಹೊಕ್ಕಿರಿ ಅವ್ರು ತಾಳ್ತಾರು ಬಾಳ್ತಾರ. ಈ ಪುಣ್ಯಕ್ಷೇತ್ರದೊಳಗೆ ಏನೈತಲ್ಲ ಶ್ರೀ ಗುರುವಿನ ಚರಣದೊಳು ಅವ ಎಲ್ಲಿ ಪಾದ ಇಟ್ಟನ್ಲ ಅಲ್ಲಿ ಸಕಲ ತೀರ್ಥ ಕ್ಷೇತ್ರಗಳು ಅಡಿಗ್ಯಾವ. ಆ ಕ್ಷೇತ್ರಕ್ಕೆ ಬರ್ಬೇಕಂತಂದ್ರೆ ತಲೆ ಬಾಗಿಸಿ ನಾನು ನೀನು ಅನ್ನೋಂಥ ಅಹಂಕಾರವನ್ನು ಬಿಟ್ಟು ಇಲ್ಲಿ ಬರ್ಬೇಕಾಕತಿ. ನಾ ದೊಡ್ಡವ ನೀ ದೊಡ್ಡವ ಯಾರೂ ದೊಡ್ಡವರಿಲ್ಲ, ಅವನೇ ದೊಡ್ಡವ. ಮೂರು ಲೋಕದ ಗಂಡನೇ ದೊಡ್ಡವ, ಜಗತ್ತಿಗೆ ಸಾರಿ ಹೇಳ್ಯಾನ. ಅದಕ್ಕೆ ಈ ವರ್ಷ ಶಾಂತಿ ಸಮಾಧಾನದಿಂದ ಪಾದ್ರಿ ತಾಳಿದವರು ಬಾಳ್ತಾರ, ಉರಿದವರು ಉರಿದ ಹೋಗ್ತಾರ. ಅದಕ್ಕೆ ಗುರುವಿನ ಆಶೀರ್ವಾದ ಚಂದ್ರಮ್ಮ ತಾಯಿಯ ಕೃಪಾದೃಷ್ಟಿ ಜಗತ್ತಿನ ಮೇಲೆ ಇರಲಿ. ಈ ವರ್ಷ 5ನೇ ಮಳೆ 5ನೇ ಬೆಳೆ 5ನೇ ಮಳೆ 5ನೇ ಬೆಳೆ 3 ಲೋಪಡ ಬಚಾಕಿ ಮಳೆ ಬೆಳೆ ಏನೈತಲ್ಲ ಮಳೆ ಬೆಳೆ ಏನೈತಲ್ಲ ಈ ವರ್ಷ ನಂಬಿಕೆ ಭಕ್ತಿಯಿಂದ ಹೋರಿ ಒಳ್ಳೇದಾಕತಿ. 4ನೇ ಮಳೆ 5ನೇ ಬೆಳೆ ಐತಿ ಈ ವರ್ಷ. ಆ ಸದ್ಗುರುನ ಪಾದ ಆಶೀರ್ವಾದ ಜಗಜ್ಜಿನ ಪಾದ ಆಶೀರ್ವಾದ ಹಿಡ್ಕೊಂಡು ಹೋರಿ ಸುಖ ಸಿಗ್ತೈತಿ. ಜಗತ್ತಿನ ಜನರಿಗೆ ಒಳ್ಳೇದಾಗಲಿ. ಆ ಗುರುವಿನ ಕೃಪಾದೃಷ್ಟಿ ದೇವಿಯ ಕೃಪಾದೃಷ್ಟಿ ಜಗತ್ತಿನ ಮೇಲೆ ಇರಲಿ. 3 ಲೋಪಡ ಬಜಾಕಿ ದೋಸ್ತರ ಪಗಾಲಿ ಬಜಾಕಿ ದೋಸ್ತರ ಝಾಜನಂ ಪಾರ್ವತಿ ಪತಿ